ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನನಗೆ ತುಂಬ ದಿನದಿಂದ ನಿಮ್ಮ ಸೀರಿಯಲ್ ವ್ಲಾಗ್ ಮಾಡಿ BTS ಹಾಕಿ ಅಂತ ದಿನ ಮೆಸೇಜ್ ಮಾಡ್ತಿದ್ರಿ. ಸೊ ನಿಮ್ಗಳಿಗೋಸ್ಕರ ಇವತ್ತು ಶೂಟ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಮಗೆ ನೈಟ್ ಶೂಟ್ ಇದೆ, ಅಂದರೆ 6 PM to 6 AM ಕಾಲ್ ಶೀಟ್ ಇದೆ. ಅದು ಫಾರೆಸ್ಟ್ ಅಲ್ಲಿ ಒಂಥರ ಎಕ್ಸೈಟೆಡ್ ಅಂಡ್ ಸ್ವಲ್ಪ ಚಳಿ ಆಗುತ್ತೆ, ಸ್ವಲ್ಪ ಎಲ್ಲ ಜಾಸ್ತಿನೇ ಚಳಿ ಆಗುತ್ತೆ. ಕ್ಲೈಮೇಟ್ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ಕಂಪ್ಲೀಟ್ ಶೂಟ್ ವಿಡಿಯೋ ನಿಮ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಏನಪ್ಪ ಮಾಡ್ಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನಮಗೆ ಕ್ಯಾಬ್ ಬಂತು ಆ್ಯಂಡ್ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಸೊ ನಮ್ಮ ಕ್ಯಾಬಲ್ಲಿ ನಮ್ಮ ರೂಟಲ್ಲಿ ಯಾರ್ಯಾರು ಇದ್ದೀವಿ ಅವರಷ್ಟೇ ಹೋಗೋದು. ನಾವು ಚಳಿಗೆಲ್ಲ ರೆಡಿ ಆಗ್ಬಿಟ್ಟಿದೀವಿ, ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದೀವಿ ಇವತ್ತು ಸಿಕ್ಕಾಬಟ್ಟೆ. ಮೋನಿ ಚಾಪೆ ತಂದಿದ್ದೀರಾ? ನಮ್ಮ ದೊಡ್ಡಮ್ಮ ಚಾಪೆ ಕೂಡ ತಂದಿದ್ದಾರೆ, ಫಾರೆಸ್ಟ್ ಅಂದ್ಬಿಟ್ಟು. ಚಾಪೆ, ದಿಂಬು, ಬೆಡ್ಶೀಟ್ಸ್, ಸ್ವೆಟರ್ ಎಲ್ಲ ರೆಡಿ. ಹೋಗಿ ಬಂದ್ಕೊಳ್ತಾರೆ. ಅಯ್ಯೋ, ನಾನು ಮರ್ತೆ, ನಾನು ಇಲ್ಲೇ ಇದೆಯಲ್ಲ. ನಮ್ ಜೊತೆ ಇನ್ನೊಬ್ರು ಇದ್ದಾರೆ, ತೋರಿಸ್ತೀನಿ. ನಮ್ ಜೊತೆ ಇದ್ದಾರೆ ಅಮ್ಮಮ್ಮ, ನಿಮ್ ಫೇವ್ರೇಟ್ ಯಾರು ವ್ಲಾಗ್ ನನ್ ಚಾನೆಲ್ ನೋಡಿ. ಹೆಂಗೆ ರೆಡಿ ಆಗಿದ್ದೀರಾ ಲಕ್ಷ್ಮಿ ಅಮ್ಮ? ಚಳಿಗ ತಂದಿದ್ದೀನಿ ಸ್ವೆಟರು, ಆಮೇಲೆ ಶಾಲು, ಸ್ಕಾರ್ಫು, ಸಾಕು. ಚಾಪೆ ಗಿಪ್ಪೆ ಎಲ್ಲ ನಾನು ಇವ್ರು ತಗೊಂಡಿದ್ದೀನಿ, ಸೊಸೆ ತಂದಿದ್ದಾರಲ್ಲ. ಸೊ ನಮಗೆ ಇಲ್ಲಿಂದ 1 hour ಇದೆ ಲೊಕೇಶನ್ನು. 1 hour ನಾವು ಟ್ರಾವೆಲ್ ಮಾಡಿಕೊಂಡು ಆಮೇಲೆ ನಿಮಗೆ ಬರ್ತೀನಿ ಮತ್ತೆ. ಓಕೆ, ಬಾಯ್. ಓ ಸಾರಿ, ಇವ್ರು ಯಾರಂತ ಹೇಳೋದೇ ಬಿಟ್ಬಿಡಿ. ಇದು ಪೂಜಾ, ನಮ್ಮ ಹೇರ್ ಸ್ಟೈಲಿಸ್ಟ್, ನಮ್ಮ ಕೇಶ ಅಲಂಕಾರ ಮಾಡೋದು ಇವರೇನೆ. ಚಿಕ್ಕವಳು ಆ್ಯಕ್ಚುಲಿ ನಮ್ಮ ಪೂಜ್. ನಾವೆಲ್ಲ ಇಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡೋದು ನಮ್ಮ ಪೂಜಾನೇ. ಓ ಇನ್ನೇನು ಬಂದ್ವಿ, ಇನ್ನೊಂದು 2 minutes ಇದೆ ಲೊಕೇಶನ್ಗೆ. ಆಲ್ರೆಡಿ ಕತ್ಲೆ ಆಗೋಯ್ತು, ಚಳಿ ಸ್ಟಾರ್ಟ್ ಆಗಿದೆ. ಏನೋ ಹಸಿವಾಗಿದೆ ನನಗಂತೂ. ನಮ್ಮ ಲಕ್ಷ್ಮಿ ಅಮ್ಮಂಗೆ ಹಸ್ವಾಗಿದ್ಯಂತೆ. ಓ ಫೈನಲಿ ಸೆಟ್ಟಿಗೆ ಬಂದ್ವಿ, ತೋರಿಸ್ತೀನಿ ಎಲ್ಲರನ್ನು. ನಮ್ಮ ಸಾವಿತ್ರಿ ಅವರು ಇನ್ನೂ ರೆಡಿ ಆಗಿಲ್ಲ, ಅರ್ಧ ರೆಡಿ ಆಗಿದ್ದಾರೆ. ಇಲ್ಲಿ ನಿಮ್ ಫೇವ್ರೆಟ್ ಈಶ್ವರಿ ರೆಡಿ ಆಗಿಲ್ಲ. ಇಲ್ಲಿ ನೋಡಿ ನಮ್ಮ ಹೀರೋಯಿನ್. ಹಲೋ ವಿನಂತಿ. ಹಾಯ್ ವಿನಂತಿ. ಇಲ್ಲಿ ನೋಡಿ ವಿನಂತಿ. ಇಲ್ಲಿ ನೋಡಿ. ಹಾಯ್, ನನ್ನ ವ್ಯೂವರ್ಸಿಗೆ ಹಾಯ್ ಮಾಡು. ಸೊ ಗೈಸ್, ಫಸ್ಟ್ ಮೇಕಪ್ ಮಾಡ್ಕೊಂಡ್ಬಿಡ್ತೀವಿ, ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಆಯ್ತಾ. ಇವಾಗ ಎಲ್ಲರೂ ಮೇಕಪ್ ಮಾಡ್ಕೋತಿದ್ದೀವಿ. ಮೇಕಪ್, ಕಾಸ್ಟ್ಯೂಮ್ ಎಲ್ಲ ಆದಮೇಲೆ ಐ ಗೆಟ್ ಬ್ಯಾಕ್. ಸೊ ನಾನು ರೆಡಿ ಆಗಿದ್ದೀನಿ, ಇವಾಗ ಕಾಸ್ಟ್ಯೂಮ್ ಹಾಕೋಬೇಕು. ಮೇಕಪ್ ಆಗಿದೆ, ಸೊ ನಾನೇ ಮಾಡ್ಕೊಂಡಿರೋ ಮೇಕಪ್ ಇದು. ಸೊ ಇವಾಗ ಸಾರಿ ಕಾಸ್ಟ್ಯೂಮ್ ಹಾಕೊಳ್ಳೋಣ. ಸೊ ಫೈನಲಿ ರೆಡಿ ಆದ್ವಿ ನಾವೆಲ್ಲ. ಸೊ ಇವಾಗ ಬ್ಲ್ಯಾಕ್ ಚಳಿ ಆಗ್ತಿದೆ ಸಿಕ್ಕಾಬಟ್ಟೆ, ಅದಕ್ಕೆ ನಾನ್ ಮಾತ್ರ ರೆಡ್. ವೈಟ್ ಹಾಕೋತಿಯಲ್ಲ ಜಾಕೆಟ್, ನೀನು ಚಳಿಗೆ ಎಲ್ಲರೂ ಜಾಕೆಟ್ ಹಾಕಿದೀವಿ. ನಮ್ಮ ದೊಡ್ಡಮ್ಮ ಇನ್ನು ರೆಡಿ ಆಗ್ತಿದ್ದಾರೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ರು. ಇನ್ನ ನನ್ನ ನಾದ್ನಿ, ನಿಮ್ಮ ಚಂಪಾ, ನಿಮ್ಮ ಚಂಪಾ ರೆಡಿ ಆಗ್ತಿದ್ದಾರೆ ನೋಡಿ. ನಮ್ಮ ಕ್ಯೂಟ್ ಬೇಬಿ. ಬೆಳಗ್ಗೆವರೆಗೂ ಇದೇ ಜೋಶ್ ಇರಬೇಕು ನಮಗೆಲ್ಲ, ಖಂಡಿತ ಇರುತ್ತೆ. ನಾವೆಲ್ಲ ಇದೀವಿ ಅಂದ್ರೆ ಜೋಶ್ ಅಂತೂ ಇದ್ದೇ ಇರುತ್ತೆ. ಇಲ್ಲೇ ಇದ್ದಾರೆ ನಮ್ಮ ದೊಡ್ಡಪ್ಪ. ಹಾಯ್ ದೊಡ್ಡಪ್ಪ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ದೊಡ್ಡಪ್ಪ. ಹೇಗನ್ಸ್ತಾ ಇದೆ ಚಳಿಲಿ ಶೂಟಿಂಗ್? ಚಳಿಗೆ ನಮ್ಮ ಯಾಕೆ ಬೆಂಗಳೂರಲ್ಲಿ ಒಂಥರ ಫ್ರಿಡ್ಜಲ್ಲಿ ಕೂತಂಗಾಗಿದೆ, ಬಹಳ ಕಷ್ಟ ಅನಿಸ್ತಾ ಇದೆ. ಆದರೂ ಶೂಟಿಂಗ್ ಮಾಡ್ಬೇಕಲ್ಲ, ಕಾಸು ಕೊಡ್ತಾರೆ ಅದಕ್ಕೆ. ನೆಕ್ಸ್ಟ್ ನಮ್ಮ ಜೊತೆ ಇದ್ದಾರೆ ನಮ್ಮ ಡ್ಯಾಡಿ. ಹಾಯ್ ಹೇಳಿ ಅವ್ರ ವ್ಲಾಗಿಗೆ. ಸೌಂಡ್ ಹಾಯ್. ಚಳಿ ಎಲ್ಲಿ? ನಿಮ್ಮ ಹೆಂಡತಿ ಮಗಳು, ಇನ್ನೊಬ್ರು ಮಗಳು? ಒಬ್ಬಳು ಮಗಳು ಮಾತ್ರ ಇದ್ದಾಳೆ, ನಾನು ಒಬ್ಬನೇ ಕೂತಿದ್ದೀನಿ, ಬೇಜಾರಲ್ಲಿದ್ದೀನಿ. ಇಲ್ಲಿ ನೋಡಿ, ವೈಟ್ ಅಂಡ್ ಬ್ಲ್ಯಾಕ್. ಇವಾಗ ವಿನಂತಿ ಅವ್ರು ರೆಡಿ ಆಗ್ಬಿಟ್ರು. ಈಗ ನಾನು ನಮ್ಮ ಡ್ಯಾಡಿನ ತೋರಿಸ್ತಾ ಇದ್ದೀನಿ. ನಮ್ಮಪ್ಪ ಮೇಕಪ್ ಮಾಡಿಸ್ಕೋತಿದ್ದಾರೆ. ಅಪ್ಪ ಚಳಿ ಆಗ್ತಿದ್ಯಾ? ಸೊ ಗೈಸ್, ನಾವೆಲ್ಲ ಇವತ್ತಿಲ್ಲೇ ಶೂಟ್ ಮಾಡ್ತಿರೋದು. ನೋಡಿ ಲೈಟಿಂಗ್ಸ್ ಎಲ್ಲ ಏನು ಸಖತ್ತಾಗಿ ಹಾಕ್ಸಿದ್ದಾರೆ. ನಾವು ಟೆಂಪಲಲ್ಲಿ ಶೂಟ್ ಮಾಡ್ತಿದ್ದೀವಿ.
ಹಾಯ್ ಫ್ರೆಂಡ್ಸ್. ನಾವು ಮಾತಾಡಂಗಿಲ್ಲ ಫ್ರೆಂಡ್ಸ್. ನಾವು ಇವಾಗ ನಿಜವಾಗ್ಲೂ ಆ್ಯಕ್ಟ್ ಮಾಡಬೇಕು, ಚಳಿ ಬಿಟ್ಟು ಆ್ಯಕ್ಟ್ ಮಾಡಬೇಕು ಇವಾಗ. ಅರ್ಜುನ್ ಇದು ನಮ್ಮ ಡೈರೆಕ್ಟರು, ಹೆದರ್ಕೋಬೇಡಿ. ಅವರು ಚಳಿಗೆ ಇದೆಲ್ಲ ಹಾಕೊಂಬಂದು ತುಂಬ ದೂರ ಏನಿಲ್ಲ ಅಲ್ವಾ? ಸೊ ಏನು ಗೊತ್ತಾ, ನಮ್ಮ ಸೀರಿಯಲ್ಗೆ ಹೊಸದಾಗಿ ಅಂದರೆ ಗೌರಿ ಕಲ್ಯಾಣ ಸೀರಿಯಲ್ ಅವ್ರು ಬಂದಿದ್ದಾರಲ್ಲ, ಅಲ್ಲಿ ಹೀರೋ ಇದ್ದಾರೆ. ತೋರ್ಸ ಹೆಂಗೆ ನೋಡಿ, ಇವರೇ ಗೌರಿ ಕಲ್ಯಾಣದ ಹೀರೋ. ಸೊ ನಮ್ಮ ಜೊತೆ ನಮ್ಮ ಕ್ವಾಟ್ಲೆ ಇದ್ದಾರೆ. ಕ್ವಾಟ್ಲೆ, ನನ್ನ ಬ್ಲಾಗ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ವ್ಲಾಗಲ್ಲಿ ಇನ್ನೊಂದು ಬ್ಲಾಗು. ನಮ್ಮ ಡೈರೆಕ್ಟರ್ ಇವರು. ವ್ಲಾಗ್ ಅಂದಿದ ತಕ್ಷಣ ಹಿಂಗೆ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲ ಕಡೆ ಮಾತಾಡ್ತಾರೆ ಸರ್, ಯಾಕೆ ನೀವು ನನ್ನ ಬ್ಲಾಗಲ್ಲಿ ಮಾತಾಡಲ್ಲ? ಪೇಮೆಂಟ್ ಕೊಡಲ್ಲ ನೀವು? ಪೇಮೆಂಟ್ ಎಲ್ಲ ಇಲ್ಲ. ಪೇಮೆಂಟ್ ಕೊಡಿ, ನಮ್ಮ ಡೈರೆಕ್ಟರ್ ಸರ್ ಬರ್ತಾರೆ. ಆಫ್ಟರ್ ಸೋ ಮೆನಿ ಮಂತ್ಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸರ್ ಮಾತಾಡಿ ಸರ್, ಹಾಯ್ ಮಾಡಿ. ವಣಕಂ ಸರ್, ಕನ್ನಡ ಸರ್. ನಮಸ್ತೆ ಎಲ್ಲರೂ. ಇವರು ನಮ್ಮ ಡೈರೆಕ್ಟರು. ಸರ್ ಇವಾಗ ಚೆನ್ನಾಗಿ ಕಾಣಿಸ್ತೀರಾ? ಹಾ, ಇವಾಗ ಮಾತಾಡಿ. ಎಲ್ರಿಗೂ ಹಾಯ್. ಇವರು ಗೌರಿ ಕಲ್ಯಾಣದ ಹೀರೋ. ಇದು ನಮ್ಮ ಡೈರೆಕ್ಟರ್ ಸರ್. ಇನ್ನೊಬ್ರು ಡೈರೆಕ್ಟರ್ ಕೃಷ್ಣ ಸರ್ ಅಂತ. ಸೆಟ್ಟಿಗೆ ಬಂದಿದ ತಕ್ಷಣ ಫಸ್ಟ್ ಬೇಗ ಬೇಗ ರೆಡಿ ಆಗಿ ಅನ್ನೋದು ಇವರೇ. ಸರ್ ಹಾಯ್. ಇಂಟ್ರೊಡ್ಯೂಸ್ ಮಾಡ್ಬೇಕಾರೆ ಪಾಪ. ಇವರು ಕೃಷ್ಣ ಸರ್ ಅಂತ. ಸರ್ ಹಾಯ್ ಮಾಡಿ. ಹಾಯ್ ಸರ್, ಎಷ್ಟೊತ್ತಾಗುತ್ತೆ ಮುಗಿಯೋದು ಅಂತ ನಾವು ಕೇಳಲ್ಲ. 7 ಗಂಟೆ ಆಯ್ತು ಬೆಳಗಿನ. ಇಲ್ಲಿ ಆ್ಯಕ್ಚುಲಿ ಸುಭಾಷ್ನ ನೀಟಾಗಿ ನಾನು ಮಾತಾಡ್ಸಿಲ್ಲ. ಸುಭಾಷ್ ನನ್ನ ಫೇವ್ರೆಟ್. ಅಪಾರ್ಟ್ ಫ್ರಮ್ ಸುಭಾಷ್, ಗಗನ್ ತುಂಬ ಒಳ್ಳೆ ಹುಡುಗ. ಅಟ್ಲೀಸ್ಟ್ ಇವಾಗಾದರೂ ಇದ್ರಲ್ಲಾದರೂ ರಿವೀಲ್ ಆಗ್ತಾ ಇದೆಯಲ್ಲ. ಸೀರಿಯಸ್ಲಿ ತುಂಬ 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 ಒಳ್ಳೆ ಹುಡುಗ ಗಗನ್. ಸುಭಾಷ್ ಕ್ಯಾರೆಕ್ಟರ್ ಏನು ಮಾಡೋಕ್ಕಾಗಲ್ಲ ಅದಂಗೆ. ಹೌದು. ಆದರೂ ಸುಭಾಷ್ನೇ ನಮ್ಮ ಅಕ್ಕ ಎಷ್ಟು ಇಷ್ಟಪಡ್ತಾಳೆ. ಹಾ, ನಾನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನನ್ನ ತಮ್ಮ ಸುಭಾಷ್ನ. ಬನ್ನಿ ಮೇಡಮ್, ಬೇಗ ಚಳಿಗೆ ನೋಡಿ, ನಮ್ಮಮ್ಮ ಚಳಿಯಲ್ಲಿ ನಡ್ಕೊಂಡು ನನ್ನ ವ್ಲಾಗು. ಇವರೆಲ್ಲ ನಮ್ಮ ಬಾಯ್ಸ್. ಇವರು ದೊಡ್ಡೋರಂತೆ, ಇವರು ಬಾಯ್ ಎಲ್ಲ ಅಂತೆ. ಏನಂತ ಅನ್ಲಿ ಮತ್ತೆ ಅಂಕಲ್. ಹಾಯ್ ಸರ್. ಶೂಟ್ ನಡೀತಾ ಇದೆ ಎಲ್ಲರಿಗೂ. ಇಲ್ಲಿ ನಮ್ಮ ಸಾವಿತ್ರಿ ಅತ್ತೆ ಮತ್ತೆ ನಮ್ಮ ದೊಡ್ಡಮ್ಮ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾರೆ ಚಳಿಗೆ. ಬೆಡ್ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಕರ್ದಿದ ತಕ್ಷಣ ಹೋಗೋದು. ಅಲ್ಲಿವರೆಗೂ ಚಾಪೆ ಹಾಕೊಂಡ್ಬಿಟ್ಟು ತಲೆ ಇಲ್ಲ ಹಾಕಿ ಕಾಲ ಕೊಟ್ಟು 4 ಜನ ಬೇಕಾದ್ರೆ ಅದೇ ಈ ಚಾಪೆ ನಿಮಗೆ ಹಾಕಿ ನೋಡಿ. ಇವ್ರು ನಾನು ಬಂದೆ ಅಂತ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಎಷ್ಟು ಬೆಚ್ಚ ಕೂತಿದೀವಿ ಗೊತ್ತಾ ನಾವೆಲ್ಲ. ಸೊ ನಾವೆಲ್ಲ ಬ್ಲಾಗ್ ಇದು ಸ್ಟಾರ್ಟ್ ಮಾಡಿ. ಯಾರು ಏನಾದ್ರು ಮಾತಾಡಿ. ಸ್ಟಾರ್ಟ್ ಮಾಡಿ ಅಕ್ಕ. ಹಾಯ್, ಹಲೋ. ನಾವು ಸುಡಿವಾದ ಫಾರೆಸ್ಟಿಗೆ ಬಂದಿದ್ದೀವಿ. ಎಲ್ಲರೂ ಬೆಚ್ಚ ಅನುಭವವನ್ನು ಅನುಭವಿಸ್ತಾ ಇದ್ದೀವಿ. ಕಿವಿಯಲ್ಲಿ ಇದು ಬೇರೆ ಇಟ್ಕೊಂಡಿದ್ದೀವಪ್ಪ. ನಿಮ್ಮ ಮುಟ್ಟುಗಳನ್ನ ದಯವಿಟ್ಟು ಬಹಿರಂಗಪಡಿಸಿ. ಚಳಿಗೆ ಸಾಕು. ಅಲ್ಲ, ಇದು ಮೋನೆ ನೋಡಿ. ಬೆಡ್ ಆಕ್ಚುಲಿ ಚಾಪೆ ಅಲ್ಲ ಇದು. ನೋಡಿ ಇಲ್ಲಿ ಬೆಡ್ ಕೂಡ. ಚಪಾತಿ ಐತಿ, ಬಿಸಿ ತಗೊಂಡು. ನೈಟ್ ಶೂಟ್ ಅಂದ್ಬಿಟ್ಟು ಎಲ್ಲರೂ ನೋಡಿ ಹೆಂಗೆ. ನೋಡಿ ಇಲ್ಲೂ ಇದೆಯಾನ ಗೊತ್ತಾ? ಆಯ್ತಾಯ್ತು. ನಮ್ಮ ವಿನಂತಿ ಮಾತ್ರ ಚಳಿ ಆಗ್ತಿಲ್ಲ. ಇಲ್ಲಿ ನೋಡಿ ಚಂಪಾ ಫಾತಿಮಾ ಆಗ್ಬಿಟ್ಟಿದ್ದಾಳು. ನೀವೇನು ಮತ್ತೆ ಹೇಳಲೇ ಇಲ್ಲ. ಜಾಕೆಟ್ ಇರ್ಲಿ. ಹೊಟ್ಟೆ ಕಾಣಿಸುತ್ತೆ. ಓಕೆ, ಹೇಳ. ಫಸ್ಟ್ ಯಾರು ಬಳುಕುವಾಗ ಇದು ಪ್ರತಿಮಾ ಹೆಂಗ ಆಡ್ತಾಳೆ ಈ ಸಾಂಗ್ಗೆ ಅಂದ್ರೆ ಇಲ್ಲ. ಫಸ್ಟು ಆಡುವಾಗ ಅಂತಾಳೆ. ಸುಮಾ ಹಿಂಗಿರ್ತಲ್ಲ. ಚಂಪಾ
ನಾನು ಡ್ಯಾನ್ಸ್ ಮಾಡ್ತಿದ್ದೆ ಪಟಾಕಿ ಹೊಡ್ಬಿಟ್ರು. ಬಾಂಬ್ ಎಸಿ ಬಾಂಬ್ ಬಿಟ್ಟೆ ಅಲ್ಲೇ ಹಾಕ್ಬಿಡು ಸರ್ ಬಾಂಬ್ ದೃಷ್ಟಿ ಹಂಗೆ ಎಲ್ಲಾಗ ಹೋಗ್ಬೇಕಂತ ತೆಗಿಬಿಡಿ. ಅಲ್ಲೋಡಲ್ಲಿ ಪರ್ಕೆ ಆದ್ರೆ ಕುಡಿಸ್ತಾವ್ ನಾನು. ನೋಡಿದ್ರಲ್ಲ, ಯಾರ್ ಡ್ಯಾನ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಅವರಿಗೆಲ್ಲ ಪ್ರತಿಮೆ ಡ್ಯಾನ್ಸೇ ಇಷ್ಟ ಆಗಿರುತ್ತೆ ಅಲ್ವಾ? ಎಂತ ಗೊತ್ತಾ, ಇವಾಗ ಎಲ್ರು ಸೇರಿ ದಮ್ ಶರಟ್ಸ್ ಆಡ್ತಾ ಇದೀವಿ. ಬಜರಂಗಿ, ಬಾಹುಬಲಿ, ಪಾರ್ಟ್ 3. ದೇವ್ರು, ಆಂಜನೇಯ ದೇವ್ರು, ದೇವಸ್ಥಾನ, ಆಂಜನೇಯ ಮೂವಿನಾ? ಯಾರು ಆಕ್ಟು? ಸುಮಾ, ಚುಮ್ಮಿ. ಅನ್ಬಿಡ ಮತ್ತೆ. ಹೇಳು. ಗೊತ್ತಿಲ್ಲ ನನಗಿದು, ಬಟ್ ಹಂಗೆ ತೋರಿಸ್ತೀನಿ. ಇರ್ಲಿ. ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ತಮಟೆ ಬೀಚ್ಗೆ ಡಾನ್ಸ್ ಮಾಡಕ್ ರೆಡಿ ಆಗಿದ್ದಾರೆ. ತಮಟೆ ಇಲ್ಲಿದೆ. ನೋಡಿ ಚಳಿಲಿ ಇಲ್ಲ. ಇದು ನಮ್ಮ DOP ನಾಗು ಸರ್. ಚಳಿಲಿ ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ದಾರೆ. ಇನ್ನೊಬ್ರು ಸರ್, ಎಲ್ಲರೂ ಯಾರು ಅಂತಾನೆ ಗೊತ್ತಾಗ್ತಿಲ್ಲ, ಎಲ್ಲ ಪ್ಯಾಕ್ ಆಗ್ಬಿಟ್ಟಿದ್ದಾರೆ. ಸರ್ ಇದೇನಕ್ಕೆ ಇಟ್ಟಿರೋದು? ಇದು ಇದೇನಾ? ಇದು ಕೆಳಗಡೆ ಆಗುತ್ತಲ್ಲ, ಅದೇನಾ ಇದು? ಓ, ನಂಗೆ ಗೊತ್ತಿಲ್ಲ. ಪೂಜೆ ಮಾಡ್ತಾ ಇದೆಯಾ ನೋಡಿ ನೋಡಿ ಓಡಿ. ಹೇಗಿತ್ತು ಬಾಂಬ್ ಬ್ಲಾಸ್ಟ್? ಅಮ್ಮಮ್ಮ ಏನಿದು? ಅದು ಮೇಲೆ ಹಿಂಗೆ ಮಾಡಿದ್ರೆ ಬರುತ್ತೆ. ಓ, ಸೊ ಫೈನಲಿ 6:15 ಪ್ಯಾಕಪ್ ಆಗಿದೆ, ಅಂದರೆ ಮುಗ್ದಿದೆ. ಇಷ್ಟು ಚಳಿ ಫಸ್ಟ್ ಟೈಮ್ ನಿದ್ದೆ ಮಾಡ್ದಂಗೆ 6 ವರ್ಕ್ ಮಾಡಿರೋದು. ಸೊ ಫೈನಲಿ ನಮ್ಮ ಶೂಟ್ ಮುಗೀತು. ಶೂಟ್ ಮುಗಿಯೋ ಅಷ್ಟರಲ್ಲಿ ಬೆಳಗ್ಗೆನೇ ಆಗೋಯ್ತು. ಅಪ್ಪ ನೋಡಿ ಎಷ್ಟು ಕೋಲ್ಡ್ ಇದೆ ಗೊತ್ತಾ, ಕೈಯೆಲ್ಲ ಒಂಥರ ಆಗ್ಬಿಟ್ಟಿದೆ. ಸೊ ಗೈಸ್, ಇದೇ ರೀತಿ ನನ್ನ ಬ್ಲಾಗ್ಸ್ನ ನೋಡ್ತಾ ಇರಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್.